ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಅಂದ್ರೇನೆ ಹಾಗೆ, ಬೆಳಿಗ್ಗೆನೆ ಎದ್ದೊಳ್ಬೇಕು, ಮನೆ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡು ಪ್ರಸಾದ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಲ್ವಾ. ಅದಕ್ಕಾಗಿ ಈ ಗಣೇಶ ಚತುರ್ಥಿಗೆ ತುಂಬಾ ಕಮ್ಮಿ ಸಮಯದಲ್ಲಿ 9 ತರವಾದ ಪ್ರಸಾದ ರೆಸಿಪಿಯನ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇನು ಹೊಸ ರೆಸಿಪಿ ಅಲ್ಲ, ಎಲ್ರಿಗೂ ಗೊತ್ತಿರೋ ರೆಸಿಪಿನೇ. ಆದ್ರೂ ವಿತಿನ್ 1 ಅವರ್ ಒಳಗಾಗಿ ಅಡಿಗೆ ಬರ್ದಿರೋರು ಮತ್ತು ಕಮ್ಮಿ ಸಮಯದಲ್ಲೇ ಕ್ವಿಕ್ ಅಂಡ್ ಈಸಿಯಾಗಿ ಈ ಪ್ರಸಾದ ರೆಸಿಪಿಯನ್ನ ಮಾಡ್ಕೊಳ್ಬಹುದು. ಮೊದಲಿಗೆ ಉದ್ದಿನೊಡೆ, ಸುಕ್ಕಿನುಂಡೆ, ಮೊಸರುಡಿನ ಹೇಗ್ ಮಾಡೋದು ಅಂತ ನೋಡೋಣ. ಹಬ್ಬದ ಹಿಂದಿನ ದಿವಸನೇ ಅರ್ಧ ಕೆಜಿ ಆಗೋಷ್ಟು ಉದ್ದಿನ ಬೇಳೆನ ನೆನೆ ಇಟ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಮೃದುವಾಗಿ ರುಬ್ಬಿಟ್ಕೊಳ್ಳಿ. ಈ ಹಿಟ್ಟನ್ನ 3 ಭಾಗಗಳನ್ನಾಗಿ ಮಾಡ್ಕೊಂಡು ನಂತರ ಒಂದು ಬೌಲ್ಗೆ 1 ಕಪ್ ಅಕ್ಕಿ ಇಟ್ಟು ಚಿಟಿಗೆ ಉಪ್ಪು, ಸ್ವಲ್ಪ ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಬ್ಬಿರೋ ಉದ್ದಿನ ಬೇಳೆಯ ಒಂದು ಭಾಗನ ಹಾಕಿ ಸ್ವಲ್ಪನೇ ನೀರ್ನ ಸೇರಿಸ್ತಾ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರೋ ಉದ್ದಿನ ಬೇಳೆಯ ಇನ್ನೊಂದು ಭಾಗಕ್ಕೆ 1 ಇಂಚು ಕಟ್ ಮಾಡಿರೋ ಶುಂಠಿ, 1 ಟೇಬಲ್ ಸ್ಪೂನ್ ಅರ್ಧಂಬರ್ಧ ಜಜ್ಜಿರೋ ಕಾಳುಮೆಣಸು, ಕಟ್ ಮಾಡಿರೋ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ತೆಂಗಿನಕಾಯಿ, ಚಿಟಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಕೈಯಲ್ಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರೋ ಉದ್ದಿನ ಬೇಳೆಯ ಇನ್ನೊಂದು ಭಾಗಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈಯಲ್ಲೇ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಬ್ಬದ ಹಿಂದಿನ ದಿನನೇ 1/4 ಕೆಜಿ ಕಡಲೆಬೇಳೆನ ನೆನೆ ಇಟ್ಕೊಳ್ಬೇಕು. ಇದನ್ನ ತೊಳೆದು ಕುಕ್ಕರ್ಗೆ ಹಾಕಿ ಇದು ಮುಳುಗೋಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡ್ಸ್ಕೊಳ್ಳಿ. ಇದು ವಿಸಿಲ್ ಹೋದ ನಂತರ ಮ್ಯಾಶರ್ ನಿಂದ ಕಡಲೆಬೇಳೆನ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ 1 ಕಪ್ ಬೆಲ್ಲ, ಸ್ವಲ್ಪ ನೀರನ್ನ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಟಿರೋ ಕಡಲೆಬೇಳೆನ ಹಾಕಿ ಇದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಬಿಸಿ ಆದ ನಂತರ ಕೈಗೆ ಎಣ್ಣೆ ಹಚ್ಕೊಂಡು ಈ ಸೈಜ್ಗೆ ಇಷ್ಟನ್ನು ಉಂಡೆ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಈ ಹೂರ್ಣನ ಮೊದಲನೇದಾಗಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತೆ ಉದ್ದಿನ ಬೇಳೆ ಮಿಶ್ರಣಕ್ಕೆ ಹಾಕಿ ಪೂರ್ತಿಯಾಗಿ ಕೋಟಿಂಗ್ ಕೊಟ್ಟು ಕಾದಿರೋ ಎಣ್ಣೆಗೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದೊಂದಾಗಿ ಬಿಟ್ಕೊಳ್ಳಿ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು 2 ಕಡೆನೂ ಈ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಉದ್ದಿನೊಳಗೆ 2ನೇ ಸರಿ ಮಿಕ್ಸ್ ಮಾಡ್ಕೊಂಡಿರೋ ಉದ್ದಿನ ಹಿಟ್ಟನ್ನ ಈ ರೀತಿ ಕೈನ ನೀರ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಉಂಡೆ ಕಟ್ಟಿ ಮಧ್ಯದಲ್ಲಿ ಒಂದು ಹೋಳಾಕಿ ಕಾದಿರೋ ಎಣ್ಣೆನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೊಂದಾಗೆ ಇದೇ ರೀತಿ ರಿಪೀಟ್ ಮಾಡ್ಕೊಳ್ತಾ ಎಣ್ಣೆಗೆ ಹಾಕೊಳ್ತಾ ಬನ್ನಿ. ಅನ್ನ 2 ಕಡೆನೂ ಫ್ಲಿಪ್ ಮಾಡ್ಕೊಳ್ತಾ ಬಣ್ಣ ಬದಲಾಗೋವರೆಗೂ ಅಂದ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರ್ಕೊಂಡು ತೆಗ್ದಿ ಇಟ್ಕೊಳ್ಳಿ. ಈಗ ಮೊಸರಡೆ ಮಾಡೋದಕ್ಕೆ 3ನೇ ಸಲ ತೆಗ್ದಿ ಇಟ್ಕೊಂಡಿದ್ದ ಉದ್ದಿನ ಹಿಟ್ಟನ್ನ ಉದ್ದಿನೊಡೆ ಹೇಗ್ ಮಾಡ್ಕೊಂಡ್ವೋ ಅದೇ ರೀತಿ ಕೈನ ನೀರ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಕಟ್ಟಿ ಮಧ್ಯದಲ್ಲಿ ರೀತಿ ಹೋಲ್ ಮಾಡಿ ಕಾದಿರೋ ಎಣ್ಣೆನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ತಾ ಬನ್ನಿ. ಇದನ್ನ ಸೌಟ್ ನಿಂದ 2 ಕಡೆಯಿಂದ ಫ್ಲಿಪ್ ಮಾಡ್ಕೊಳ್ತಾ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಕರೆದು ತೆಗೆದಿಟ್ಕೊಳ್ಳಿ. ಒಂದು ಬೌಲ್ ಅಲ್ಲಿ ನೀರನ್ನ ತಗೊಂಡು 1/4 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಉದ್ದಿನೊಡೆನ ಒಂದೊಂದಾಗಿ ಹಾಕಿ ನೀರಲ್ಲಿ ನೆನೆದಕ್ಕೆ ಬಿಡಿ. ಈಗ ಮೊಸರಡೆಗೆ ಬೇಕಾದ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು, ಕಟ್ ಮಾಡಿರೋ ಹಸಿಮೆಣಸಿನಕಾಯಿ, ಕಟ್ ಮಾಡಿರೋ ಸ್ವಲ್ಪ ಶುಂಠಿನ ಹಾಕಿ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಳ್ಳಿ. ನೀರಲ್ಲಿ ನೆನೆ ಇಟ್ಟಿದ್ದ ಉದ್ದಿನೊಡೆನ ಈ ರೀತಿ 2 ಕೈಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಂಪ್ಲೀಟ್ ಆಗಿ ನೀರನ್ನ ತೆಗೆದು ಒಂದು ಬೌಲ್ ಅಲ್ಲಿ ತೆಗೆದಿಟ್ಕೊಳ್ಳಿ. ಈ ಒಡೆ ಮೇಲೆ ಅರ್ಧ ಲೀಟರ್ ಗಟ್ಟಿ ಮೊಸರನ್ನ ಹಾಕಿ ಮಾಡಿಟ್ಟಿರೋ ಒಗ್ಗರಣೆಲಿ ಅರ್ಧ ಭಾಗ ಮಾತ್ರ ಇದ್ರ ಮೇಲೆ ಹಾಕೊಳ್ಳಿ. ಈಗ ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನ ಒಂದೇ ಸರಿ ಹೇಗ್ ಮಾಡ್ಕೊಳ್ಳೋದು ನೋಡೋಣ. ಕುಕ್ಕರ್ಗೆ 1 ಕೆಜಿ ಅಕ್ಕಿನ ತೊಳೆದು ಹಾಕಿ ಇದರ 2ರಷ್ಟು ನೀರ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಸಿಲ್ ಹೊಡ್ಸ್ಕೊಳ್ಳಿ. ವಿಸಿಲ್ ಹೋದ ನಂತರ ಅನ್ನದ 1 ಭಾಗನ ಚಿತ್ರಾನ್ನ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಕಲಸಿ ತೆಗೆದಿಟ್ಕೊಳ್ಳಿ. ಈಗ ಪುಳಿಯೋಗರೆ ಮಾಡೋದಕ್ಕೆ ಅನ್ನದ ಇನ್ನೊಂದು ಭಾಗನ ತೆಗೆದಿಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಉಳಿದಿರೋ ಅನ್ನಕ್ಕೆ 1/4 ಲೀಟರ್ ಹಾಲು, 100 ml ನೀರ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡ್ಸ್ಕೊಳ್ಳಿ. ಇದು ವಿಸಿಲ್ ಹೋದ ನಂತರ ಬಿಸಿ ಇರಬೇಕಾದ್ರೆ ಸೌಟಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇದಕ್ಕೆ 300 ml ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗ್ಲೇ ತೆಗೆದಿಟ್ಟಿದ್ದ ಒಗ್ಗರಣೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಪುಳಿಯೋಗರೆ ಮತ್ತು ಚಿತ್ರಾನ್ನದ ಒಗ್ಗರಣೆಗೆ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 3 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡು 5 ಸೀಳಿರೋ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 5-6 ಒಣಮೆಣಸಿನಕಾಯಿನ ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ. ಈ ಒಗ್ಗರಣೆಯಲ್ಲಿ ಅರ್ಧನ ಚಿತ್ರಾನ್ನಕ್ಕೆ ಹಾಕಿ 1 ನಿಂಬೆಹಣ್ಣ ಹಿಂಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನ ಬೇಳೆ, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯೆ, 7-8 ಬ್ಯಾಡಗಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಧನಿಯಾನ ಹಾಕಿ ಫ್ಲೇಮ್ ಅಲ್ಲೇ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಳ್ಳನ್ನ ಹಾಕಿ ಅದನ್ನು ಹುರ್ಕೊಂಡು ಇದು ಬಿಸಿ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆನ ಹಾಕಿ ಹುರ್ಕೊಂಡು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಹುರ್ಕೊಂಡು ಸ್ವಲ್ಪ ಹುಣಸೆಹಣ್ಣು ರಸ, 1 ಟೇಬಲ್ ಸ್ಪೂನ್ ಬೆಲ್ಲ, 1/4 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಕುದಿ ಬಂದ ನಂತರ ರುಬ್ಬಿಟ್ಕೊಂಡಿರೋ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಎಣ್ಣೆ ತೇಲ್ ಬರೋವರೆಗೂ ಕುಕ್ ಮಾಡ್ಕೊಂಡು ಈ ಗೊಜ್ಜನ್ನ ಅನ್ನಕ್ಕೆ ಹಾಕಿ ಉಳಿದಿರೋ ಒಗ್ಗರಣೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಸಾಬೂದಾನ ಪಾಯಸ ಮಾಡೋದಕ್ಕೆ ಪ್ಯಾನ್ಗೆ 2 ಅವರ್ ನೆನೆ ಇಟ್ಕೊಂಡಿರೋ 100 ಗ್ರಾಂ ಸಾಬೂದಾನನ ಹಾಕಿ ಇದು ಮುಳುಗೋಷ್ಟು ನೀರ್ನ ಹಾಕಿ 2 ನಿಮಿಷ ಬೇಯಿಸ್ಕೊಂಡು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರಗದ್ಮೇಲೆ 1 ಟೇಬಲ್ ಸ್ಪೂನ್ ಸಕ್ಕರೆ ಜೊತೆ ರುಬ್ಬಿರೋ ಯಾಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು 1/4 ಲೀಟರ್ ಆಗೋಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿನ ಹಾಕಿ ಹುರ್ಕೊಂಡು ಈ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗೋಧಿ ನುಚ್ಚಿನ ಪೊಂಗಲ್ ಮಾಡೋದಕ್ಕೆ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಕಪ್ ಗೋಧಿ ನುಚ್ಚನ್ನ ಹಾಕಿ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳಿ. ನಂತರ 4 ಕಪ್ ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಡ್ ನ ಕ್ಲೋಸ್ ಮಾಡಿ 10 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೊಳ್ಳಿ. ಇದಕ್ಕೆ 2 ಕಪ್ ಬೆಲ್ಲದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ತಳ ಹಿಡಿದ ಹಾಗೇನೆ ಬೆಲ್ಲನ ಕರಗಿಸ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಕ್ಕರೆ ಜೊತೆ ರುಬ್ಬಿರೋ ಯಾಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದನ್ನ ಗೋಧಿ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೊನೆದಾಗಿ ಚಿಟಿಕೆ ಪಚ್ಚ ಕರ್ಪೂರನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಈಗ ಕಾಳುಸ್ಲಿ ಮಾಡೋದಕ್ಕೆ ಹಬ್ಬದ ಹಿಂದಿನ ದಿನನೇ 1/4 ಕೆಜಿ ಆಗೋಷ್ಟು ಕಡಲೆ ಕಾಳನ್ನ ನೀರಲ್ಲಿ ನೆನೆ ಇಟ್ಕೊಳ್ಳಿ. ಇದನ್ನ ತೊಳೆದು ಕುಕ್ಕರ್ಗೆ ಹಾಕಿ ಇದು ಮುಳುಗುವಷ್ಟು ನೀರು, 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡ್ಸ್ಕೊಳ್ಳಿ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, 4 ಒಣಮೆಣಸಿನಕಾಯಿ, 2 ಕಟ್ ಮಾಡಿರೋ ಹಸಿಮೆಣಸಿನಕಾಯಿನ ಹಾಕಿ ಹುರ್ಕೊಳ್ಳಿ. ನಂತರ ಬೇಯಿಸಿರೋ ಕಾಳು, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಈ ಪ್ರಸಾದ ರೆಸಿಪಿಗಳನ್ನ ಎಷ್ಟು ಸುಲಭವಾಗಿ ಮಾಡ್ಕೊಂಡ್ವಿ ಅಂತ. ಹಬ್ಬದ ಇಂದಿನ ರಾತ್ರಿನೇ ಕೆಲವು ಕಾಳುಗಳನ್ನ ನೆನೆ ಇಟ್ಕೊಂಡು ಬೆಳಗ್ಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದ್ರೂ 1 ರಿಂದ 1.5 ಗಂಟೆ ಅಷ್ಟರಲ್ಲಿ ಈ ಎಲ್ಲಾ ಪ್ರಸಾದ ರೆಸಿಪಿಗಳನ್ನ ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಯಾವುದೇ ಟೆನ್ಷನ್ ಇಲ್ದಾಗೆ ಸುಲಭವಾಗಿ ಈ ಪ್ರಸಾದ ರೆಸಿಪಿಗಳನ್ನ ಮಾಡ್ಕೊಂಡು ಗಣೇಶ ಚತುರ್ಥಿಯಂದು ಆ ಗಣೇಶನಿಗೆ ನೈವೇದ್ಯವಾಗಿ ಇಟ್ಟು ಅವನ ಕೃಪೆಗೆ ಪಾತ್ರರಾಗಿ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.